ನಿನ್ನ ಜೊತೆ ನನ್ನ ಕತೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಭೂಮಿ ಹಾಗೆ ಹತ್ಕೊಂಡು ಅಜಿತ್ನ ಗಟ್ಟಿಯಾಗಿ ತಪ್ಕೊಂಡಿರ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಕೂಡ ಹಾಗೆ ರೂಮಲ್ಲೇ ಇರ್ತಾರೆ. ಸಾಹಿಬ್ರೆ, ಪ್ಲೀಸ್ ಸಾಹಿಬ್ರೆ, ನನ್ನನ್ನು ನೀವು ಬಿಟ್ಟು ಹೋಗ್ಬೇಡಿ, ನನಗಂತೂ ಮತ್ತೆ ನನ್ನನ್ನು ಸಾಯಿಸೋಕ್ಕೆ ಯಾರಾದ್ರೂ ಬರ್ತಾರೆ ಅಂತ ಈ ಕಡೆ ಹತ್ಕೊಂಡು ಹಾಗೆ ಭೂಮಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ಭೂಮಿ, ನೀನೇನೂ ಕೂಡ ಯೋಚನೆ ಮಾಡಬೇಡ. ನೋಡು, ನಿನಗೆ ಈ ಸ್ಥಿತಿಗೆ ತಂದವರನ್ನ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಜೀವಂತವಾಗಿ ಉಳಿಸೋದೇ ಇಲ್ಲ. CCTV ಫುಟೇಜನ್ನು ಚೆಕ್ ಮಾಡ್ಕೊಂಡು ಬರ್ತೀನಿ. ಅದಾದ ನಂತರ ಒಬ್ಬೊಬ್ರು ಮೂಳೆನೂ ನಾನು ಮುರಿದಾಕ್ಬಿಡ್ತೀನಿ ಅಂತ ಈ ಕಡೆ ಅಜಿತ್ ಹಾಗೆ ಅಲ್ಲಿಂದ CCTV ಫುಟೇಜ್ ಚೆಕ್ ಮಾಡಕ್ಕಂತ ಎದ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ, ಇಲ್ಲ ಸಾಹಿಬ್ರೆ, ನೀವು ಮಾತ್ರ ನನ್ನ ಬಿಟ್ಟು ಹೋಗ್ಬಿಡಿ ಸಾಹಿಬ್ರೆ, ಪ್ಲೀಸ್ ಅಂತ ಹೇಳ್ಕೊಂಡು ಭೂಮಿ ಮತ್ತೆ ಅಜಿತ್ ಕೈ ಹಿಡ್ಕೊಂಡು ಗಟ್ಟಿಯಾಗಿ ಅಳಕೆನೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅಜಿತ್, ನೀನು ಅವಳ ಪಕ್ಕದಲ್ಲೇ ಕೂತ್ಕೋ, CCTV ಫುಟೇಜ್ ತಾನೆ, ಅದನ್ನು ನಾನು ಹೋಗ್ಬಿಟ್ಟು ಅದನ್ನ ನೀನು ಕಳಿಸೋ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಅಲ್ಲಿಂದ ಶ್ರವಣ್ ಎದ್ದೋಗ್ಬಿಟ್ಟು ಹಾಗೆ ಫುಟೇಜನ್ನೆಲ್ಲ ನೋಡ್ತಾರೆ. ಅದನ್ನು ನೋಡಿಕೊಂಡು ಶ್ರವಣ್ ಅಂತೂ ತುಂಬಾನೇ ಶಾಕ್ ಆಗಿಬಿಡ್ತಾರೆ. ಹಾಗೆ ಒಂದು ಫುಟೇಜನ್ನು ತನಗೂ ಹಾಗೆ ಇನ್ನೂ ಒಂದನ್ನು ಅಜಿತ್ ಫೋನಿಗೂ ಕೂಡ ಸೆಂಡ್ ಮಾಡಿಬಿಡ್ತಾರೆ. ಅಜಿತ್, ನೋಡಪ್ಪ, ನಿನ್ನ ಫೋನಿಗೆ ಅದನ್ನ ಕಳಿಸಿದ್ದೀನಿ ಅಂತ ಈ ಕಡೆ ಶ್ರವಣ್ ಬಂದು ಹೇಳ್ತಿರ್ಬೇಕಾದ್ರೆ, ಹಾ ಮಾವ, ಡೌನ್ಲೋಡ್ ಆಗ್ತಾ ಇದೆ ಅಂತ ಈ ಕಡೆ ಅಜಿತ್ ಅದನ್ನು ಓಪನ್ ಮಾಡಿ ನೋಡ್ಬಿಡ್ತಾರೆ. ಇನ್ನೂ ಒಂದು ಕಡೆ ಅದನ್ನು ನೋಡಿಕೊಂಡು, ರಾಸ್ಕಲ್ಸ್, ನನಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ದಾರೆ. ಆದರೆ ಬಟ್ಟೆ ಇದೆಯಲ್ವಾ, ಇದ್ರದಿಂದ ನಾನು ಅವ್ರನ್ನ ಐಡೆಂಟಿಫೈ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಅವ್ರು ಮಾತ್ರ ಮತ್ತೆ ಎಲ್ಲೂ ಕೂಡ ನನ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು, ಹಾಗೆ ಈ ಭೂಮಿ ಮೇಲೆ ಅವ್ರು ಮತ್ತೆ ಜೀವಂತವಾಗಿ ಬದುಕಿರಲೇಬಾರ್ದು. ಆ ಥರ ನಾನು ಅವ್ರಿಗೆ ಮಾಡ್ತೀನಿ ಅಂತ ಈ ಕಡೆ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಾ ಇದ್ರೆ, ಅಲ್ಲಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ಗೂ ಕೂಡ ಹೊಡೆದು ಬಿಟ್ಟು ಒಳಗಡೆ ಬಂದಿದ್ದಾರೆ ಅಂತ ಈ ಕಡೆ ಅಜಿತ್ಗೆ ಹೇಳಿದ ತಕ್ಷಣ ಆಗ ಶ್ರವಣ್ ತುಂಬಾನೇ ಶಾಕ್ ಆಗಿಬಿಟ್ಟು, ಹಾಗಾದ್ರೆ ಪಾಪ ಅವನ ಸ್ಥಿತಿ ಏನಾಗಿದೆಯೋ ಏನೋ, ಅವನು ನಾನು ನೋಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಶ್ರವಣ್ ಹೋಗಿದ ತಕ್ಷಣ ಈ ಕಡೆ ಅಜಿತ್ ಮಾತ್ರ ಹಾಗೆ ತನ್ನ ಸ್ಟೇಷನ್ಗೆ ಕಾಲ್ ಮಾಡಿಬಿಟ್ಟು ಪೊಲೀಸರಿಗೂ ಎಲ್ರಿಗೂ ಕೂಡ ಇನ್ಫಾರ್ಮ್ ಮಾಡಿಬಿಡ್ತಾರೆ. ನಮ್ಮ ಮನೆಯಲ್ಲಿ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ನೋಡಿ, ಆರೋಪಿಗಳ ಬಟ್ಟೆನ ಎಲ್ಲದನ್ನು ಕೂಡ ನಾನು ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ. ಅವ್ರು ಯಾವುದೇ ಕಾರಣಕ್ಕೂ ಈ ಊರನ್ನ ಬಿಟ್ಟು ಎಲ್ಲೂ ಕೂಡ ಹೋಗಬಾರ್ದು, ಎಲ್ಲ ಸ್ಟೇಷನ್ಗೂ ಕೂಡ ಎಲ್ಲ ಇನ್ಸ್ಪೆಕ್ಟರ್ಗೂ ಇನ್ಫಾರ್ಮ್ ಮಾಡಿ ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ದೇವಯಾನಿ ಗ್ಯಾಂಗ್ನವರು ತುಂಬಾ ಶಾಕ್ ಆಗ್ತಾ ಇರ್ತಾರೆ. ಇನ್ನು ಒಂದು ಕಡೆ ಹಾಗೆ ದೇವಯಾನಿ ಮಾತ್ರ ಭಯದಿಂದ ಕಣ್ಸನ್ನೆ ಮಾಡಿಬಿಟ್ಟು ಅವರಿಬ್ಬರನ್ನು ಕರ್ಕೊಂಡು ತನ್ನ ರೂಮಿಗೆ ಬಂದ್ಬಿಡ್ತಾರೆ. ಅಲ್ಲ, ನಿಮ್ಮಿಬ್ಬರಿಗೂ ಕೂಡ ಒಂದು ಸರಿಯಾಗಿ ಒಂದು ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಅಲ್ವಾ? ಅಜಿತ್ ಕೈಯಲ್ಲಿ ಏನಾದ್ರೂ ಇದನ್ನು ನಾವೇ ಮಾಡಿಸಿರೋದು ಅಂತ ಗೊತ್ತಾಗ್ಬಿಟ್ರೆ ಮುಗೀತು ನಮ್ಮ ಕತೆ ಅಂತ ಈ ಕಡೆ ಅಂಜು ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಸಿಕ್ಕು ಬೀಳಲ್ಲ. ಯಾಕಂತಂದರೆ ಆ ಹುಡುಗರು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ ತಾನೆ, ನೀನು ಯಾಕೆ ಇಷ್ಟೊಂದು ವರಿ ಮಾಡ್ಕೊತಿದ್ಯಾ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ, ಅಜಿತ್ ಹೇಳೋದನ್ನು ನೀವು ಕಿವಿ ಕೊಟ್ಟು ಕೇಳಿಸ್ಕೊಂಡಿಲ್ವಾ? ಬಟ್ಟೆನೇ ಸಾಕು ಅಂತ ಹೇಳಿಲ್ವಾ ಅವನು? ಒಂದು ವೇಳೆ ಸಿಕ್ಕಾಕೊಂಡ್ರೆ ಏನು ಮಾಡೋದು? ನಾಯಿ ಥರ ಆ ಹುಡುಗರನ್ನ ಎಳ್ಕೊಂಡು ಬಂದು ಅದಾದ ನಂತರ ಆ ಹುಡುಗರು ಏನಾದ್ರೂ ನಮ್ಮ ಹೆಸರು ಬಾಯ್ ಬಿಟ್ರೆ ಮುಗೀತು ನಮ್ಮ ಕತೆ ಅಂತ ಈ ಕಡೆ ಅಂಜು ಹಾಗೆ ಭಯದಿಂದ ಹೇಳ್ತಿರ್ಬೇಕಾದ್ರೆ, ಇದೇ ಥರ ಮಿಸ್ಟೇಕ್ಸ್ ಆಗಿತ್ತು ಲಾಸ್ಟ್ ಟೈಮೂ ಕೂಡ. ಅಲ್ಲ, CCTV ಫುಟೇಜ್ ಏನಾದ್ರೂ ನಾನು ಬಂದ್ ಮಾಡಿಲ್ಲ ಅಂತಂದರೆ ಇಷ್ಟೆಲ್ಲ ಮಿಸ್ಟೇಕ್ಸ್ ಆಗ್ತಾನೆ ಇರಲಿಲ್ಲ. ಲಾಸ್ಟ್ ಟೈಮು ಫುಟೇಜ್ ಒಂದು ವೇಳೆ ನಾನು ಬಂದ್ ಮಾಡಿರೋದಕ್ಕೆ CCTVನ ಮನೆಯವರನ್ನೇ ಯಾರೋ ಇಂಥ ಕೆಲಸ ಮಾಡಿದ್ದಾನೆ ಅಂತ ಅಜಿತ್ ನಮ್ಮ ಮೇಲೇ ಅನುಮಾನ ಪಟ್ಟಿದ್ದಾನೆ. ಹಾಗಾಗಿ ಈ ಸರಿ ಅಂಥ ಮಿಸ್ಟೇಕ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು CCTV ಫುಟೇಜನ್ನು ನಾನು ಆಫ್ ಮಾಡಲೇ ಇಲ್ಲ. ಆದರೆ ಇವಾಗ ಅದೇ ನಮ್ಮ ಪಾಲಿಗೆ ಮುಳುವಾಗುತ್ತಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡು ಅಶ್ವಿನಿ, ಯಾವುದೇ ಕಾರಣಕ್ಕೂ ಈ ಕೇಸು ಇನ್ನು ಮುಂದುವರಿಲೇಬಾರ್ದು, ಆ ಥರ ನೀನು ವ್ಯವಸ್ಥೆ ಮಾಡಬೇಕು ಅಂತ ಈ ಕಡೆ ದೇವಿಯನ್ನು ಹೇಳ್ತಿರ್ಬೇಕಾದ್ರೆ, ಆಯಿತು ಮ್ಯಾಮ್, ನಾವು ಹುಡುಗರಿಗೆ ಅಂಡರ್ಗ್ರೌಂಡ್ ಆಗೋಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಅಶ್ವಿನಿ ಅಲ್ಲಿಂದ ಎದ್ದೋಗ್ತಾಳೆ. ಇತ್ತ ಮಾರನೇ ದಿನ ಬೆಳಿಗ್ಗೆ ಆದ್ರೂ ಕೂಡ ಅಜಿತ್ ಹಾಗೆ ಎದ್ದು ಕೂತ್ಕೊಂಡು ಸೋಫಾ ಮೇಲೇನೆ ಕೂತ್ಕೊಂಡಿರ್ತಾನೆ. ಈ ಕಡೆ ಭೂಮಿ ಹಾಗೆ ಮಲ್ಕೊಂಡೇ ಇರ್ತಾಳೆ. ಆಗ ಅಲ್ಲಿಗೇನೆ ರೂಮ್ಗೆನೆ ಅಂಜು ಬಂದ್ಕೊಂಡು, ಯಾಕೆ ಅಜಿತ್, ಅಷ್ಟೊತ್ತಿಂದ ನಾನು ಕಾಯ್ತಾನೆ ಇದ್ದೀನಿ, ನೀನು ಇನ್ನೂ ವರ್ಕೌಟ್ ಮಾಡೋಕ್ಕೇನೆ ಬಂದೇ ಇಲ್ವಲ್ಲ, ಯಾಕೆ ಬಂದಿಲ್ಲ ಅಂತ ಈ ಕಡೆ ಹಾಗೆ ಅಂಜು ಕೇಳ್ತಿರ್ಬೇಕಾದ್ರೆ, ಸೌಂಡ್ ಮಾಡಬೇಡ, ಅವಳಿನ ಮಲ್ಕೊಂಡಿದ್ದಾಳೆ ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ, ಪಾಪಚ್ಚೆ ಭೂಮಿನ ಈ ಸ್ಥಿತಿಯಲ್ಲಿ ನೋಡೋಕ್ಕೆ ನನಗಂತೂ ತುಂಬಾನೇ ಕಷ್ಟ ಆಗ್ತಿದೆ, ಬಾ ಇವತ್ತು ನನ್ನ ಜೊತೆಗೇನೆ ನೀನು ವರ್ಕೌಟ್ ಮಾಡು, ನಿನಗೆ ನಾನು ಕಂಪ್ನಿ ಕೊಡ್ತೀನಿ ಅಂತ ಈ ಕಡೆ ಅಂಜು ಹೇಳಿದ ತಕ್ಷಣ ಆಗ ಅಜಿತ್ ಕೋಪ ಮಾಡಿಕೊಂಡು, ಹೇಳಿ ನಿನ್ಗೆ ಒಂದ್ಸರಿ ಅರ್ಥ ಆಗಲ್ವಾ ಏನು? ಇವಳು ಈ ಸ್ಥಿತಿಯಲ್ಲಿ ಇರಬೇಕಾದ್ರೆ ನಾನು ನಿನಗೆ ವರ್ಕೌಟ್ ಮಾಡಿಗೆ ಕಂಪ್ನಿ ಕೊಡೋಕೆ ಬರಬೇಕಾ? ಗೆಟ್ ಔಟ್ ಅಂತ ಹೇಳ್ಕೊಂಡು ಜೋರಾಗಿ ಕೂಗಿದ ತಕ್ಷಣ ಆಗ ಇವನು ಕೂಗಿ ಸೌಂಡ್ಗೇನೆ ಭೂಮಿ ಗಾಬರಿಯಿಂದ ಎದ್ದು ಬಿಡ್ತಾಳೆ. ಆಗ ಅಲ್ಲಿಗೇನೆ ಸಂಗೀತ ಕಾಫಿ ತಗೊಂಡು ಬಂದ್ಬಿಡ್ತಾರೆ. ಯಾಕಪ್ಪ ಅಜಿತ್, ಅವಳು ಇಷ್ಟೊಂದು ಗಾಬರಿ ಆಗಿದ್ದಾಳಲ್ಲ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ, ಏನಿಲ್ಲಮ್ಮ, ಸ್ವಲ್ಪ ಗಾಬರಿ ಆಗಿದ್ದಾಳೆ ಅಮ್ಮ, ಸತ್ಯಣ್ಣ ಹೊರಗಡೆ ಬಂದಿದ್ದಾರೆ, ನಂಗೆ ಒಂಚೂರು ಹೊರಗಡೆ ಕೆಲಸ ಇದೆ ಅಮ್ಮ, ನೀನು ಅವಳಿಗೆ ಕಾಫಿ ಕೊಡ್ತಾ ಇರೋ, ನಾನು ಹೀಗೆ ಹೋಗಿ ಹಾಗೆ ಬಂದೆ ಅಂತ ಹೇಳಿಬಿಟ್ಟು ಅಜಿತ್ ಅಲ್ಲಿಂದ ಹೊರಗಡೆ ಬಂದು ಹಾಗೆ ದೇವ್ರ ಮುಂದೆ ಕೂತ್ಕೊಂಡು, ದೇವ್ರೆ, ನಾನು ಯಾವತ್ತೂ ಕೂಡ ನಾನು ಅದು ಬೇಕು ಇದು ಬೇಕು ಅಂತ ನಿನ್ನ ಹತ್ರ ನಾನು ಕೇಳ್ದವನೇ ಅಲ್ಲ, ನಾನು ಅವಳಿಗೆ ಅಗ್ನಿ ಸಾಕ್ಷಿಯಾಗಿ ಅಲ್ಲ ಪೇಪರ್ ಸಾಕ್ಷಿಯಾಗಿಯೇ ನಾನು ಅವಳಿಗೆ ತಾಳಿ ಕಟ್ಟಿದ್ದೀನಿ. ಈ ಮನೆಗೆ ನನ್ನ ಜವಾಬ್ದಾರಿಯಾಗಿ ಅವಳು ಈ ಮನೆಗೆ ಬಂದಿದ್ದಾಳೆ. ಆದರೆ ನಮ್ಮ ಅಗ್ರಿಮೆಂಟ್ ಮುಗಿಯೋಕ್ಕಿಂತ ಮುಂಚೆನೇ ಅವಳಿಗೆ ಒಂದ್ರ ಮೇಲೆ ಒಂದು ಕಷ್ಟನೇ ಬರ್ತಾ ಇದೆ. ಇನ್ನಾದ್ರೂ ಕೂಡ ಅವಳು ಚೆನ್ನಾಗಿರೋ ಥರ ನೀನೇನೇ ನೋಡ್ಕೋಬೇಕು ಅಂತ ಈ ಕಡೆ ದೇವ್ರ ಹತ್ರ ಕೇಳ್ಕೊಂಡು ಹಾಗೆ ಆರತಿನ ಮಾಡಿಬಿಟ್ಟು ಆರತಿನ ಭೂಮಿ ಕೊಡೋಣ ಅಂತ ರೂಮ್ ಒಳಗಡೆ ತಂದಿದ ತಕ್ಷಣ ಈ ಕಡೆ ಭೂಮಿ ಮಾತ್ರ ಅದನ್ನು ನೋಡಿಕೊಂಡು ಬೆಂಕಿ ಬೆಂಕಿ ಅಂತ ಹೇಳ್ಕೊಂಡು ಆರತಿ ತಟ್ಟೆನ ಜೋರಾಗಿನೇ ತಳ್ಳಿಬಿಟ್ಟು
ಬಂದ್ಬಿಟ್ಟು ಮತ್ತೆ ಕೂಗಕ್ಕೇನೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹಾಗೆ ಕೂಗಿ ಪ್ರಜ್ಞೆ ತಪ್ಪಿ ಅಲ್ಲೇನೆ ಬೆಡ್ ಮೇಲೇನೆ ಬಿದ್ದೋಗ್ಬಿಡ್ತಾಳೆ. ಈ ಕಡೆ ಅಜಿತ್ ಕೂಗ್ಬಿಟ್ಟು ಮನೆಯವರೆಲ್ಲರೂ ಕೂಡ ಕರೆದ ತಕ್ಷಣ ಎಲ್ಲರೂ ಓಡ್ ಬಂದ್ಬಿಡ್ತಾರೆ. ಯಾಕಪ್ಪ ಅಜಿತ್ ಏನಾಯ್ತು ಅಂತ ಈ ಕಡೆ ಮನೆಯವರೆಲ್ಲ ಕೇಳ್ತಿರ್ಬೇಕಾದ್ರೆ ಭೂಮಿ ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ನಚ್ಚಿನ ಕರೀನಿ ಅಂತ ಅಜಿತ್ ಕೂಗಿದ ತಕ್ಷಣ ಆಗ ನಚ್ಚಿ ಬಂದ್ಬಿಡ್ತಾನೆ. ಸಾಹೇಬ್ರೆ ಇವ್ರು ಮಾತ್ರ ಬೇಡ ಅಂತ ಈ ಕಡೆ ಭೂಮಿ ಮತ್ತೆ ಕೂಗ್ತಾ ಇರ್ಬೇಕಾದ್ರೆ ನಚ್ಚಿ ನೀನು ಇವಳನ್ನ ಟೆಸ್ಟ್ ಮಾಡು ಏನಾಗಿದೆ ಅಂತ ನೋಡಪ್ಪ ಅಂತ ಅಜಿತ್ ಹೇಳಿದ ತಕ್ಷಣ ಆಗ ಏನಾಗಿಲ್ಲ, ಸ್ವಲ್ಪ ಭಯದಿಂದ ಕಾನ್ಶಿಯಸ್ ತಪ್ಪಿದ್ದಾರೆ ಅತ್ತಿಗೆ ಅಷ್ಟೇ. ಇವ್ರಿಗೆ ನಾನು ಒಂದು ಇಂಜೆಕ್ಷನ್ ಹಾಕ್ತೀನಿ ಅಂತ ಹೇಳ್ಕೊಂಡು ಭೂಮಿಗೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಬ್ರೋ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಹೊರಗಡೆ ಬಾ ಅಂತ ಅಜಿತನ್ನ ಕರ್ಕೊಂಡು ನಚ್ಚಿ ಹೊರಗಡೆ ಬಂದ್ಬಿಡ್ತಾರೆ. ಅತ್ತಿಗೆಗೆ ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲ. ಅವ್ರಿಗೆ ಸ್ವಲ್ಪ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಅಷ್ಟೇ. ನಮ್ಮ ಪಾಲಿಗೆ ಇದು ಆರತಿ ಆಗಿರ್ಬೋದು, ಆದರೆ ಅವ್ರ ಪಾಲಿಗೆ ಅದು ಇನ್ನೂ ಕೂಡ ರಾವಣ ದಹನದಲ್ಲಿ ಜಗದಗ ಅಂತ ಉರಿತಿರುವ ಬೆಂಕಿ ಥರನೇ ಕಾಣಿಸ್ತಿದೆ. ಹಾಗಾಗಿ ಅವರಿಗೆ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಬ್ರೋ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಅತ್ತಿಗೆ ಜೊತೆಗೇನೆ ನೀನಿರಬೇಕು ಅಂತ ಈ ಕಡೆ ನಚ್ಚಿ ಹೇಳ್ತಿರ್ಬೇಕಾದ್ರೆ ಆಗ ಶ್ರವಣ್ ಕೂಡ ಹೌದು ಅಜಿತ ನಚ್ಚಿ ಸರಿಯಾಗಿಯೇ ಹೇಳ್ತಾ ಇದ್ದೇನೆ, ಒಂದು ಸ್ವಲ್ಪ ದಿನ ನೀನು ಕೆಲಸಕ್ಕೆಲ್ಲ ರಜೆ ಹಾಕಿ ಅವಳ ಜೊತೆಗೇನೆ ಇರೋ ಅಂತ ಶ್ರವಣ್ ಕೂಡ ಹೇಳ್ತಾರೆ. ಇನ್ನು ಒಂದು ಕಡೆ ದೇವಯಾನಿ ಗ್ಯಾಂಗ್ನವರು ತಮ್ಮ ರೂಮಲ್ಲೇ ಸೇರಿಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ. ಮಾಮ್ ಅವಳು ಆ ಬೆಂಕಿಯಲ್ಲಿ ಸುಟ್ಟು ಹೋಗಿಲ್ಲ ಅಂತಂದರೆ ಏನಾಯಿತು, ಆದರೆ ಅವಳು ಇವಾಗ ಹುಚ್ಚಿಯಾಗಿ ಭಯದಿಂದ ನಡುಗ್ತಾ ಇರೋದನ್ನು ನೋಡೋಕ್ಕೆ ಒಂಥರ ಮಜಾ ಅಂತ ಈ ಕಡೆ ಅಂಜು ಹೇಳ್ತಿರ್ಬೇಕಾದ್ರೆ ನೀನು ಇಷ್ಟಕ್ಕೇನೆ ಸಂತೋಷ ಪಡುತ್ತಿದ್ರೆ ನೀನು ಅಜಿತ್ನ ಮದುವೆ ಆದಾಗೇನೆ ಅಂತ ಈ ಕಡೆ ಅಶ್ವಿನಿ ಹೇಳಿದ ತಕ್ಷಣ ಪದೇ ಪದೇ ನೀನು ಇದನ್ನೇ ಹೇಳ್ತಾ ಇದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಅಂಜು ಕೋಪ ಮಾಡ್ಕೊಂಡು ಹೇಳಿದ ತಕ್ಷಣ ಅವಳು ಸರಿಯಾಗಿಯೇ ಹೇಳಿದಾಳೆ. ನೋಡು ಇವಾಗ ಅರ್ಧಂಬರ್ಧ ಭೂಮಿ ಹುಚ್ಚಿಯಾಗಿದ್ದಾಳಲ್ವಾ, ಫಸ್ಟ್ ಅವಳು ಫುಲ್ ಹುಚ್ಚಿ ಅವಳನ್ನೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ನಾವೇನಾದ್ರೂ ಮಾಡಿಬಿಟ್ವಿ ಅಂತಂದ್ರೆ ಅದು ಆತ್ಮಹತ್ಯೆ ಅಂತಾನೆ ಆಗ್ಬಿಡುತ್ತೆ. ಈ ಕೇಸನ್ನು ಕೂಡ ಅಲ್ಲಿಗೆನೆ ಮುಚ್ಚೋಗುತ್ತೆ, ನಮ್ಮ ಮೇಲೆ ಯಾರಿಗೂ ಕೂಡ ಅನುಮಾನ ಬರಲ್ಲ ಅಂತ ಈ ಕಡೆ ದೇವಯಾನಿ ಅಶ್ವಿನಿ ಮತ್ತೆ ಅಂಜುಗೆನೆ ತನ್ನ ಪ್ಲಾನ್ ಅನ್ನ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.